ಹಾಸನಾಂಬೆ ದರ್ಶನಕ್ಕೆ ಹರಿದು ಬಂದಂತಹ ಭಕ್ತ ಸಾಗರ ವಾರಾಂತ್ಯದ ಹಿನ್ನೆಲೆಯಲ್ಲಿ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬಂದಿರುವಂತದ್ದು. 4ನೇ ದಿನವೂ ಕೂಡ ಭಕ್ತರ ಒಂದು ಜನಸಾಗರದಲ್ಲಿ ಹರಿದು ಬಂದಿರುವಂತದ್ದು. ಹಾಸನಾಂಬೆಯ ಒಂದು ದರ್ಶನಕ್ಕೆ ಅಂತ ಭಕ್ತ ಸಾಗರವೇ ಹರಿದು ಬಂದಿರುವಂತದ್ದು. ವಾರಾಂತ್ಯದ ಹಿನ್ನೆಲೆಯಲ್ಲಿ ಅಂತ ಹೇಳಿದ್ರೆ ವೀಕೆಂಡ್ ಇತ್ತು, ಶನಿವಾರ ಭಾನುವಾರ ಇದ್ದಂತಹ ಹಿನ್ನೆಲೆಯಲ್ಲಿ ಭಕ್ತರ ದಂಡೆ ಅಲ್ಲಿಗೆ ಹರಿದು ಬಂದಿರುವಂತದ್ದು. 4ನೇ ದಿನ ಕೂಡ ಭಕ್ತ ಸಾಗರ ಹರಿದು ಬಂದಿದೆ. ಅಕ್ಟೋಬರ್ 22ರವರೆಗೆ ದಿನದ 24 ಗಂಟೆ ಕೂಡ ಒಂದು ದೇವರ ದರ್ಶನಕ್ಕೆ ಅವಕಾಶ ಇರುವಂತದ್ದು. ಪ್ರತಿದಿನ ಮಧ್ಯಾಹ್ನ ರಾತ್ರಿ ನೈವೇದ್ಯದ ವೇಳೆ ಬಂದ್ ಮಾಡಲಾಗುತ್ತೆ. ಜಿಲ್ಲಾಡಳಿತದಿಂದ ಭಕ್ತರ ಒಂದು ದರ್ಶನಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತೆ. ವಿಐಪಿ ಹಾಗೆ ವಿವಿಐಪಿ ಪಾಸ್ ಅನ್ನ ರದ್ದು ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ಭಕ್ತರ ದರ್ಶನಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡಲಾಗಿದೆ. ಹಾಸನಾಂಬೆ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ವಾರಾಂತ್ಯದ ಹಿನ್ನೆಲೆ ಅಂತ ಹೇಳಿದ್ರೆ ಶನಿವಾರ ಭಾನುವಾರ ಬಂದಿರುವಂತ ನಿಟ್ಟಿನಲ್ಲಿ ದರ್ಶನಕ್ಕೆ ಭಕ್ತರ ದಂಡೆ ಬಂದಿರುವಂತಲ್ಲಿ 4ನೇ ದಿನ ಕೂಡ ಜನಸಾಗರದಲ್ಲಿ ಹರಿದು ಬಂದಿದೆ. ಭಕ್ತರು ಹೆಚ್ಚಾಗಿ ಅಲ್ಲಿ ಸೇರಿರುವಂತದ್ದು. ಇವರಿಗೆ 91,000 ಭಕ್ತರಿಂದ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಲಾಗಿದೆ. ನಿನ್ನೆ ಒಂದೇ ದಿನ 70,000 ಭಕ್ತರಿಂದ ದರ್ಶನವನ್ನ ಪಡೆಯಲಾಗಿದೆ. ಒಂದೇ ದಿನ 70,000 ಭಕ್ತರಿಂದ ದರ್ಶನವನ್ನ ಪಡೆಯಲಾಗಿದೆ ಅಂತ ಹೇಳಿದ್ರೆ ವೀಕೆಂಡ್ ಇತ್ತು, ಭಾನುವಾರ ಇದ್ದ ಕಾರಣ 70,000 ಭಕ್ತರು ದರ್ಶನಕ್ಕೆ ಅಂತ ಹೋಗಿದ್ರು. ಹಾಗೆ ಅಕ್ಟೋಬರ್ 22ರವರೆಗೆ ದಿನದ 24 ಗಂಟೆ ಕೂಡ ಅಲ್ಲಿ ದರ್ಶನಕ್ಕೆ ಮುಕ್ತವಾದಂತ ಅವಕಾಶವಿದೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, ಹಾಸನಾಂಬೆ ಕ್ಷೇತ್ರ ಯಾವ ರೀತಿಯಾಗಿ ಆ ಒಂದು ಲೈಟಿಂಗ್ಸ್ ಗಳಿಂದ ಅಲಂಕಾರಗಳಿಂದ ಕಂಗೊಳಿಸ್ತಾ ಇದೆ ಅನ್ನುವಂಥದ್ದು. ಅಕ್ಟೋಬರ್ 22ರವರೆಗೆ ದಿನದ 24 ಗಂಟೆ ಕೂಡ ದೇವರ ದರ್ಶನಕ್ಕೆ ಅವಕಾಶ ಇರುವಂತದ್ದು. ಕೇವಲ ಮಧ್ಯಾಹ್ನ ಮತ್ತೆ ರಾತ್ರಿ ದೇವರಿಗೆ ನೈವೇದ್ಯವನ್ನ ಅರ್ಪಿಸಲಾಗುತ್ತೆ. ಆ ಸಂದರ್ಭದಲ್ಲಿ ಒಮ್ಮೆ ಬಂದ್ ಮಾಡಲಾಗುತ್ತೆ. ಇನ್ನುಳಿದ ಟೈಮಲ್ಲಿ ಎಲ್ಲಾ ಒಂದು ಟೈಮಲ್ಲೂ ಕೂಡ ದರ್ಶನಕ್ಕೆ ಮುಕ್ತವಾದಂತ ಅವಕಾಶವನ್ನ ನೀಡಲಾಗಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಈಗ ಭಕ್ತರ ದಂಡೆ ಅಲ್ಲಿಗೆ ಹರಿದು ಬರ್ತಾ ಇರುವಂತದ್ದು. 4ನೇ ದಿನ ಆದ್ರೂ ಕೂಡ ಅಲ್ಲಿಗೆ ಜನಸಾಗರವೇ ಹರಿದು ಬರ್ತಾ ಇತ್ತು. ಒಂದು ದೇವಿಯ ಒಂದು ದರ್ಶನವನ್ನ ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಭಕ್ತರು ಅಲ್ಲಿಗೆ ಭೇಟಿಯನ್ನ ನೀಡಿರುವಂತದ್ದು. ಒಂದೇ ದಿನಕ್ಕೆ 70,000 ಭಕ್ತರಿಂದ ದರ್ಶನ ಆಗಿದೆ. ಅಂದ್ರೆ ನಿನ್ನೆ ಭಾನುವಾರ ಇತ್ತು, 70,000 ಭಕ್ತರು ಭೇಟಿಯನ್ನ ನೀಡಿದ್ರು, ದೇವರ ದರ್ಶನವನ್ನ ಪಡೆದಿದ್ದಾರೆ. ಹಾಗೆ ವಿಐಪಿ ಅದರ ಜೊತೆಗೆ ವಿವಿಐಪಿ ಪಾಸ್ ಅನ್ನ ರದ್ದು ಮಾಡಲಾಗಿದೆ. ಸ್ಪೆಷಲ್ ದರ್ಶನ ಯಾವುದೂ ಕೂಡ ಇರೋದಿಲ್ಲ. ಸಾಮಾನ್ಯ ಭಕ್ತರಂತೆ ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ಬಿಟ್ಟು ದೇವರ ದರ್ಶನವನ್ನ ಮಾಡಬಹುದಾಗಿದೆ. ಮೊಬೈಲ್ ಬಿಡ್ರಿ ಅವ್ರು ಯಾರದು? ಮೊಬೈಲ್ ಬಿಡ್ರಿ ಅವ್ರು ಯಾರದು? ಮೊಬೈಲ್ ಬಿಡ್ರಿ ಅವ್ರು ಯಾರದು? ಮೊಬೈಲು ಫೋನ್ ಯೂಸ್ ಮಾಡ್ರಿ, ಫೋಟೋ ಹೊಡಿಬೇಡಿ ಕಣ್ರಿ, ಟೈಮ್ ಇಲ್ಲ ಅಲ್ರಿ, ಬೇಡ ಫೋನ್ ಹೊಡಿಬೇಡಿ. ಫೋಟೋ ಹೋಗಿ ಹೋಗಿ ಫೋಟೋ ಬೇಡ. ಬೇಗ ಹೋಗ್ತಾರೆ.